ಹಾಯ್ ಎಲ್ಲರಿಗೂ ನನ್ನ ವೀಡಿಯೋಸ್ ನೋಡುವ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಲಾಸ್ಟ್ ವೀಡಿಯೋದಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡುವ ವೀಡಿಯೋ ಇತ್ತು. ಸ್ವಲ್ಪ ಜನಕ್ಕೆ ಕಷ್ಟ ಆಯಿತು ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಅದಕ್ಕೆ ಇವತ್ತೊಂದು ಹೊಸ ಥರ ಟ್ರೈ ಮಾಡ್ತಿದ್ದೇನೆ. ಅಂದರೆ ಈ ನೋಟ್ಸ್ ನೋಡ್ತಾ ಇದ್ದೀರಲ್ಲ, ಅಮೌಂಟ್, ಹಣದ ನೋಟುಗಳು, ಇದರಲ್ಲಿ ಕೆಲವೊಂದು ಚೇಂಜಸ್ ಇರುತ್ತೆ, ಕೆಲವೊಂದಲ್ಲ ಒಂದು ಚೇಂಜಸ್ ಇದೆ. ಅದನ್ನು ಕಂಡುಹಿಡಿಬೇಕು ಯಾರು ಅಂತ. ಇದು ನೋಟ್ ನೋಡೋಕ್ಕೆ ಒಂದೇ ಥರ ಇರುತ್ತೆ, ಸೇಮ್ ಇರುತ್ತೆ, ಬಟ್ ಯಾವುದೋ ಒಂದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಅದು ಏನು ಅಂತ ಕಂಡುಹಿಡಬೇಕು. ಮತ್ತೊಂದು ಚೇಂಜಸ್ ಇದೆ, ಅದರಲ್ಲಿ ಒಂದು ಡೇಟ್ ಒಂದು ಉಂಟು. ಒಂದರಲ್ಲಿ ಡೇಟ್ ಇದೆ, ಇನ್ನೊಂದರಲ್ಲಿ ಡೇಟ್ ಇಲ್ಲ. ಅದನ್ನು ಹೇಳಬಾರ್ದು, ಬೇರೆ ಹೇಳಬೇಕು ಏನಾದರೂ. ನೋಡಿ, ನಾನಿಲ್ಲಿ ಫೋಟೋ ಹಾಕ್ತಿದ್ದೇನೆ. ಇಲ್ಲಿ ಸ್ವಲ್ಪ ಬ್ಲರ್ ಆಗ್ತಿದೆ ಸ್ವಲ್ಪ, ಆದರೂ ಅದು ಸ್ವಲ್ಪ ಕನ್ಫ್ಯೂಸ್ ಆಗಲಿಕ್ಕೆ ಮಾತ್ರ, ಮತ್ತೆ ಸರಿ ಆಗುತ್ತೆ. ನೋಡಿ, ಇವಾಗ ಕರೆಕ್ಟ್ ಇದೆ. ಇದರಲ್ಲಿ ನೋಡೋಕ್ಕೆ 2 ಫೋಟೋ ಸೇಮ್ ಇದೆ, ಅದರಲ್ಲಿ ಒಂದು ಫೋಟೋ ಚೇಂಜ್ ಇದೆ. ಮತ್ತು ಫೋಟೋದ ಒಂದು ಬದಿಯಲ್ಲಿ ಒಂದು ಡೇಟ್ ಇದೆ, ಕೆಳಗಡೆ ಡೇಟ್ ಇಲ್ಲ. ಅದನ್ನು ನೋಡಿ ಹೇಳಬೇಡಿ, ಒಂದು ಕಡೆ ಏನೋ ಬರೆದುಂಟು, ಇನ್ನೊಂದು ಕಡೆ ಏನೋ ಬರೆದಿಲ್ಲ ಅಂತ. ನೋಟಲ್ಲಿ ಏನೋ ಚೇಂಜಸ್ ಇದೆ. ನೋಡೋಕ್ಕೆ ಸೇಮ್ ಇದೆ, ಕ್ಲಿಯರ್ ಆಗಿದೆ, ಆದರೆ ಎಲ್ಲೋ ಒಂದು ಕಡೆ ಒಂದು ಚೇಂಜಸ್ ಇದೆ. ಮೋಸ್ಟ್ಲಿ ಒಂದು ಕಡೆ 10 ರೂಪಾಯಿ ನೋಟಲ್ಲಿ 20 ರೂಪಾಯಿ ಇರ್ಬೋದು, ಅಥವಾ ಒಂದು ನೋಟಲ್ಲಿ 50 ರೂಪಾಯಿ ಇರ್ಬೋದು, ಅಥವಾ ಒಂದು ನೋಟ್ ಇಲ್ಲದೇ ಇರ್ಬೋದು, ಅಥವಾ ಬೇರೆ ಏನಾದರೂ ಚೇಂಜಸ್ ಇರ್ಬೋದು. ಅದು ಏನಂತ ನೋಡಿ ಕಂಡುಹಿಡಿಬೇಕು. ನೋಡುವ ಯಾರಿಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಕರೆಕ್ಟಾಗಿ ನೋಡಬೇಕು ಏನಿದೆ ಅಂತ. ನೋಟುಗಳನ್ನೆಲ್ಲ ನೋಡಬೇಕು, ಆವಾಗ ಗೊತ್ತಾಗುತ್ತೆ. ಸ್ವಲ್ಪ ಪೇಷನ್ಸ್ ಬೇಕು. ಮತ್ತು ಕೆಲವರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬೋದು ಅದೇನೋ ಅಲ್ಲೇನಿದೆ ಚೇಂಜ್ ಅಂತ, ಬಟ್ ಕೆಲವರಿಗೆ ಗೊತ್ತಾಗಲ್ಲ, ಸ್ವಲ್ಪ ಟೈಮ್ ತೆಗಿಬೋದು. ಆದರೆ ಯಾರಿಗೆ ಬೇಗ ಗೊತ್ತಾಗುತ್ತೆ ಅಂತ ನೋಡಬೇಕು. ಸೊ ಗೊತ್ತಾದವರು ಬೇಗ ಕಮೆಂಟ್ ಮಾಡಬೇಕು ಕೆಳಗಡೆ, ಯಾರಿಗೆ ಗೊತ್ತಾಗಿದೆ ಅಂತ ನನಗೂ ಗೊತ್ತಾಗುತ್ತೆ. ಸೊ ಯಾರು ಶಾರ್ಪ್ ಅಂತ ನೋಡಬೇಕು. ಪಾಪ ಕಷ್ಟಪಡೋದು ಬೇಡ ಅಂತ ಫೋಟೋವನ್ನು ಜಾಸ್ತಿ ಅದನ್ನ ಎಫೆಕ್ಟ್ ಹಾಕಲಿಕ್ಕೆ ಹೋಗಲಿಲ್ಲ, ಬೇಗ ಹಿಡಿಯಲಿ ಅಂತ. ಯಾರಿಗಾದರೂ ಗೊತ್ತಾಗಿದ್ದರೆ ನೋಡೋಣ. ಚೇಂಜಸ್ ಏನಿಲ್ಲ, ಜಸ್ಟ್ ಒಂದು ಲಾಸ್ಟ್ ಲೈನ್ ನೋಡಿ. ಒಂದು 50 ರೂಪಾಯಿ ನೋಟ್ ಇದ್ದರೆ ಅದರ ಮೇಲೊಂದು 20 ರೂಪಾಯಿ ನೋಟ್ ಇದೆ. ಆ 20 ರೂಪಾಯಿಯ ನೋಟು ಸ್ವಲ್ಪ ಉಲ್ಟಾಗಿ ಇಟ್ಟಿದ್ದೇನೆ ಅಷ್ಟೇ, ತಿರುಗಿಸಿಟ್ಟಿದ್ದೇನೆ ಅಷ್ಟೇ. ಯಾರಿಗಾದರೂ ಗೊತ್ತಾಗದಿದ್ದರೆ ಇನ್ನೊಮ್ಮೆ ನೋಡಿ ಸ್ವಲ್ಪ ಅಷ್ಟೇ. ಒಂದು ನೋಟು ಸ್ವಲ್ಪ ತಿರುಗಿಸಿಟ್ಟಿದ್ದೇನೆ ಅಷ್ಟೇ, ಬಾಕಿ ಎಲ್ಲ ಸೇಮ್ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಂತ ಅಂದ್ಕೊಳ್ಬೇಡಿ, ನಿಮ್ಮ ಐ ಟೆಸ್ಟ್ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.